ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಇವತ್ತಿನ ಬೆಳವಣಿಗೆಗಳನ್ನ ತಾವೆಲ್ಲ ಆಲಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಏನೇನು ಆಗ್ತಾ ಇದೆ, ಏನೇನು ಹೋಗ್ತಾ ಇದೆ ಅಂತೇಳಿ. ಇವತ್ತು ನೌಕರರು ಯಾರ ಜೊತೆ ಹೋಗ್ಬೇಕು, ಎಲ್ಲೋ ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂಥದ್ದು ಗೊಂದಲ ಆಗಿರುವಂಥದ್ದು ನೌಕರಿಗೆ. ಯಾಕಪ್ಪ ಅಂತಂದ್ರೆ, ಈಗ ಮಾನ್ಯ ಅನಂತ್ ಸುಬ್ರಾವ್ ಅವರು ಚಂದ್ರನ ಕ್ಷಮೆ ಕೇಳಿ ಬಾಪ ಒಳಗಡೆ ಅಂತ ಹೇಳ್ತಾರೆ. ಮತ್ತೆ ಅನಂತ್ ಸುಬ್ರಾವ್ ಕಡೆಯವರು ಒಂದಷ್ಟು ಜನ ವಿಡಿಯೋಗಳು ಮಾಡಿಬಿಟ್ಟು ಚಂದ್ರು ನೀ ಕ್ಷಮೆ ಕೇಳಬೇಕಪ್ಪ ಅಂತ ಹೇಳ್ತಾರೆ. ಒಂದ್ ಕಡೆ ಕೂಟದ ಚಂದ್ರು ಕಡೆಯವರು ಮೊನ್ನೆ ಅನಂತ್ ಸುಬ್ರಾವ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಅವ್ರ ಕಡೆಯವರು ಒಂದಷ್ಟು ಜನ ವಿಡಿಯೋಗಳು ಮಾಡ್ತಾರೆ. ಮತ್ತೆ ಈ ಕೂಟದ ಚಂದ್ರನು ಕೂಡ ವಿಡಿಯೋ ಮಾಡಿ ನೀವು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಯಾರು ಕ್ಷಮೆ ಕೇಳಬೇಕು ನೌಕರಿಗೆ ಅದು ಅರ್ಥ ಆಗ್ತಾ ಇಲ್ಲ. ನೀವು ಏನೇನ ಕ್ಷಮೆ ಕೇಳ್ಕೊಳ್ಳಿ. ಈಗ ಆಲ್ರೆಡಿ ಭಾಗ 1, ಭಾಗ 2, ಭಾಗ 3 ಅನ್ಕೊಂಡು ಕೂಟದ ಚಂದ್ರ ಅವರು ಕೆಲವೊಂದಷ್ಟು ವಿಡಿಯೋಗಳು ಮಾಡ್ತಾ ಇದ್ದಾರೆ. ಯಾಕ್ರಪ್ಪ ಈ ನೌಕರಿಗೆ ಗೊಂದಲ ಮಾಡ್ತಾ ಇದ್ದೀರಿ? ನಿಮ್ಮ ಕಡೆಯವರೊಂದಷ್ಟು ಜನ, ಅವ್ರ ಕಡೆಯವರೊಂದಷ್ಟು ಜನ ವಿಡಿಯೋಗಳು ಮಾಡಿ 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 ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಹಾರ ಆಗ್ತಾ ಇದ್ದೀರಲ್ಲ. ನೀವು ಹಿಂಗೆ ಮಾಡ್ತಾ ಇರೋದ್ರೇನೆ ಸರ್ಕಾರ, ಆಡಳಿತ ಮಂಡಳಿ ಇಷ್ಟೊಂದು ನೌಕರಿಗೆ ನ್ಯಾಯ ಕೊಡದಲೇ ಆಟ ಆಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಸನ್ಮಾನ್ಯ ಸಾರಿಗೆ ಸಚಿವರು ಮೊನ್ನೆ ನಿಮ್ಮ ಜೊತೆ 13ನೇ ತಾರೀಕು ಮೀಟಿಂಗ್ ಆದಾಗ ಮೊನ್ನೆ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ, ಅಧಿವೇಶನ ಇದೆ, ಅದು ಮುಗಿದ ತಕ್ಷಣ ನಿಮ್ಮ ಜೊತೆ ಕರಿತೀನಿ ಅಂತ ಹೇಳಿದ್ರು. ಅಧಿವೇಶನ ಯಾವಾಗಾಯ್ತು ಸ್ವಾಮಿ? ಅವ್ರು ತುಟಿಕ್ ಬಿಟಿಕ್ ಅಂತ ಇಲ್ಲ, ಮನೆ ವ್ಯವಸ್ಥಾಪಕರು ತುಟಿಕ್ ಬಿಟಿಕ್ ಅಂತ ಇಲ್ಲ. ಯಾಕೆ? ನಿಮ್ಮ ಕಚ್ಚಾಟದಿಂದ ಇವತ್ತು ನೌಕರಿಗೆ ನ್ಯಾಯ ಸಿಗದಲ್ಲಿರುವಂತ ಪರಿಸ್ಥಿತಿ ಬಂದಿದೆ. ನೀವು ಏನೇನ್ ಮಾಡ್ಕೊತೀರ ಮಾಡ್ಕೊಳ್ರಿ, ಯಾರಿಗೇನ್ ಸಮಯ ಕೇಳ್ತೀರ ಕೇಳ್ಕೊಳ್ಳಿ. ನೀವು ಕಟ್ಟಿರೋದು ಬರೀ ಕ್ಷಮೆ ಕೇಳಿ ಅದ್ ಮಾಡಿ ಇದ್ ಮಾಡಿ ಅಂತನಾ? ನೌಕರಿಗೆ ನ್ಯಾಯ ಕೊಡಿಸ್ರಿ. ಒಂದು 24ರಿಂದ ವೇತನ ಜಾಸ್ತಿ ಆಗ್ಬೇಕಾಗಿದೆ, ಜೊತೆಗೆ 38 ತಿಂಗಳು ಅರಿಯರ್ಸು. ಇದೆಲ್ಲ ನೋಡಿ, ಈಗ 2 ವರ್ಷ ಆಗೋಯ್ತು, ಹಿಂದೆ 38 ತಿಂಗಳದು. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನೌಕರರು ತುಂಬಾ ಸುಸ್ತಾಗೋಗಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಾಕ್ಷರಿ ಅವರು 6 ಲಕ್ಷ ಚಿಲ್ಲರೆದು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಬರೀ 3 ದಿನದಲ್ಲಿ ಪ್ರತಿಯೊಬ್ಬ ನೌಕರಿಗೂ ತಲುಪಿಸಬೇಕು ಅಂತ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಏನು ಆರೋಗ್ಯ ಸಂಜೀವಿನಿ ಯೋಜನೆ ಅದನ್ನು ಕೂಡ ಜಾರಿ ಮಾಡ್ತಿದ್ದೀವಿ ಅಂತೇಳಿ ಒಂದಷ್ಟು ಮೊಬೈಲ್ ನಂಬರ್ಗಳು, ಆಸ್ಪತ್ರೆ ಹೆಸರು, ಮೊಬೈಲ್ ನಂಬರು, ದೂರವಾಣಿ ನಂಬರು, ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ 1 ರೂಪಾಯಿ ಇಲ್ದಂಗೆ ಚಿಕಿತ್ಸೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮಲ್ಲೂ ಆರೋಗ್ಯ ಏನು ಕ್ಯಾಶ್ಲೆಸ್ ಚಿಕಿತ್ಸೆ ಯಾವ್ಯಾವ ಸ್ಥಿತಿ ಆಗಿದೆ ನೋಡಿದಿರೇನ್ರಿ? ಎಷ್ಟು ಆರೋಪಗಳು ಬಂದಿದೆ ನಿಮ್ಗೆ ಗೊತ್ತೇನ್ರಿ? ಹಿಂದೆಯಿಂದನೂ ನಾವು ವಿಚಾರದಲ್ಲಿ ಧ್ವನಿ ಎತ್ತಿ ಹೇಳ್ತಾನೆ ಇದ್ದೀನಿ. ಯಾವ ಸಂಘಟನೆಗಳು ಮಾತಾಡ್ತಿದ್ದೀರಿ? ಯಾರು ಮಾತಾಡ್ತಾ ಇಲ್ಲ. ನೀವು ಕಿತ್ತಾಡ್ತಾ ಇದ್ದೀರಿ, ನೌಕರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಅದರಿಂದ ನಾನು ಹೇಳೋದಿಷ್ಟೇ, ಜೊತೆಗೆ ನಮ್ಮ ನೌಕರರು ಕೂಡ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಿಲ್ದಲೇ ಇದ್ರೆ ಇಂಥ ಪರಿಸ್ಥಿತಿ ಸಂಘಟನೆಗಳು ಹಿಂಗೆ ಆಡ್ತಾ ಇರ್ತವೆ. ನಾವು ಜಾಗೃತರಾಗಬೇಕು ನೌಕರರು. ಇಲ್ಲಿ ಕೆಲವೊಂದಷ್ಟು ಜನ ನೌಕರು ಆರೋಪ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಕೆಲವೊಂದಷ್ಟು ಜನ ನಮ್ಮಲ್ಲೇ ಒಂದಷ್ಟು ಜನ ಅಧಿಕಾರಿಗಳಿಗೆ ಒಂದು ಸಪೋರ್ಟ್ ಮಾಡ್ತಾರೆ. ಅದು ಸರಿಯಲ್ಲ. ಅದು ಯಾವ ರೀತಿ ಅಂತಂದ್ರೆ, ಅವ್ರಿಗೆ ಹಣಕಾಸು ವಿಚಾರದಲ್ಲಾಗ್ಲಿ ಏನಾರಾಗ್ಲಿ ಅಲ್ಲಿ ಇಸ್ಕೋಕ್ ಕೊಡೋದು, ಇಲ್ಲಿ ಇಸ್ಕೋಕ್ ಕೊಡೋದು, ಇವೆಲ್ಲ ಮಾಡ್ತಾರೆ. ಅದು ಬಕೆಟ್ ಕೆಲಸ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ ನೌಕರರಿಗೆ. ಇದು ಬೇಕಿತ್ತಾ? ಈ ತರ ಇದ್ರೆ ಒಗ್ಗಟ್ಟಾಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಎಲ್ಲ ಒಗ್ಗೂಡ್ಬೇಕು ಅಂದ್ರೆ ನಾಳೆ ದಿನ ನಮಗೂ ಆ ಪರಿಸ್ಥಿತಿ ಬರುತ್ತೆ ಅಂತ ನೀವು ಯೋಚನೆ ಮಾಡಿ. ಇವತ್ತು ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಆ ಕೆಲಸ ಮಾಡಬೇಡಿ. ಅಧಿಕಾರಿಗಳಿಗೆ ಚಮಚಾಗಿರಿ ಕೆಲಸ ಮಾಡ್ತಾರೆ ಅಂತೇಳಿ ನೌಕರರು ಆರೋಪ ಮಾಡ್ತಾರೆ. ಇದು ಯಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವರ ಸ್ವಾರ್ಥಕ್ಕಾಗಿ ಈ ರೀತಿ ಅಧಿಕಾರಿಗಳಿಗೆ ಬಕೆಟ್ ಹಿಡಿಯೋ ಕೆಲಸ ಮಾಡುವಂಥದ್ದು ಸರಿಯಲ್ಲ. ನೌಕರರು ಅಂದಮೇಲೆ ಸಾರಿಗೆ ನೌಕರು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಮಾತ್ರ ನಮಗೆ ನಮ್ಮ ಹಕ್ಕು ಎಲ್ಲ ಸಿಗುತ್ತದೆ.
ಇಲ್ಲ ಅಂದರೆ ಈ ರೀತಿ ಕೆಲವೊಂದಷ್ಟು ಅವರ ಸ್ವಾರ್ಥಕ್ಕೋಸ್ಕರ ಅವರು ಹಣ ತಗೋಗಿ ಕೊಡೋದು, ಅಲ್ಲೆಲ್ಲೋ ಅಂಗಡಿ ಕೊಡೋದು, ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಅದಕ್ಕೆ ಉದಾಹರಣೆಗೆ ಮೊನ್ನೆ ಜಯದೇವ್ ಅವ್ರಿಗೆ ಬೆಂಗಳೂರಿಂದ ಏನು ಮಂಗಳೂರಿಗೆ ವರ್ಗಾವಣೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದಂಥವ್ರು ಕೆಲವೊಂದಷ್ಟು ಜನ ಚಾಲಕ ನಿರ್ವಾಹಕರುಗಳು ಮತ್ತೆ ಅಲ್ಲಿ ಇರುವಂಥ ಅಧಿಕಾರಿ ATS ಅಂತೇಳಿ ಅವ್ರ ಮೇಲೂ ಈಗ ಆಲ್ರೆಡಿ ಜಯದೇವ್ ಅವರು ದೂರು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ. ಜೊತೆಗೆ ಇನ್ನೂ ಒಬ್ರು ಮೂರ್ತಪ್ಪ ಅಂತೇಳಿ ಚಾಲಕರು, ಅವ್ರ ಹೆಸರಿನಲ್ಲೂ ಕೂಡ ಇವ್ರು ಸಹಿ ಮಾಡಿ ಇದು ಮಾಡಿದ್ದಾರೆ ಅಂತೇಳಿ ಇದು ಮಾಡೋದಕ್ಕೆ ಅವರು ಕೂಡ ಪೊಲೀಸ್ ಠಾಣೆಗೆ ದೂರು ಕೊಡ್ಲಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಆದರೆ ಇದೆಲ್ಲ ನೋಡಿದ್ರೆ ಕೆಲವೊಂದಷ್ಟು ಇದು ಉದಾಹರಣೆ ಹೇಳ್ತಾ ಇರುವಂಥದ್ದು. ರಾಜ್ಯಾದ್ಯಂತ 4 ಸಾರಿಗೆ ಸಂಸ್ಥೆಯಲ್ಲಿ ಕೆಲವೊಂದಷ್ಟು ಜನ ಈ ರೀತಿ ಮಾಡುವಂಥದ್ದು ಶೋಭೆ ತರಲ್ಲ. ನಾವೆಲ್ಲ ನೌಕರೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನುವಂಥದ್ದನ್ನ ಮನೆಗಾಣಿ. ಯಾಕೆ ಅಂತಂದ್ರೆ ಅಧಿಕಾರಿಗಳು, ಸರ್ಕಾರ ಯಾವಾಗಲೂ ಕೂಡ ಅವ್ರು ಯಾವ ರೀತಿ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ನಿಮ್ಮನ್ನ ಬಳಸ್ಕೋತಾರೆ. ನೀವು ದುಡ್ಡಿಸ್ಕೋಗಿ ಅವ್ರು ಕೊಡೋದು, ಮಾಡೋದು, ಮಟ್ಟೋದು, ಈ ರೀತಿ ಎಲ್ಲ ಮಾಡುವಂಥದ್ದು ಕೆಲವೊಂದಷ್ಟು ನೌಕರರು ಸರಿಯಲ್ಲ. ಅದಕ್ಕೆ ನೌಕರರು ಹೇಳ್ತಾ ಇರುವಂಥ ವಿಚಾರಗಳು ಇವೆಲ್ಲ ನಿಮ್ಮ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ವಿಚಾರ ನಮ್ಮ ನೌಕರಲ್ಲೇ ಕೆಲವೊಂದಷ್ಟು ಜನ ಅವರ ಅಧಿಕಾರಿಗಳ ಪರವಾಗಿ ಕೆಲಸಗಳು ಮಾಡ್ತಾರೆ. ನಾವು ಹೆಂಗೆ ಅವ್ರಿಗೆ ನಾವು ಹೇಳೋದು ಮಾಡೋದು, ನಾವೇನಾರು ಹೇಳಿದ್ರೆ ನಮ್ಮ ಹೆಸರುಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಮಾಡೋದು ಸರಿನಾ? ಇದು ಒಗ್ಗಟ್ಟ? ಇದರಿಂದನೇ ನಮಗೆ ಹಲವಾರು ರೀತಿ ಸೌಲಭ್ಯಗಳು ಬರಲಿಕ್ಕೆ ಕುಂಠಿತವಾಗಿರುವಂಥದ್ದು. ಜೊತೆಗೆ ನಾವು ಏನು ಹೇಳ್ತೀವಿ ಅಂದರೆ ಸಂಘಟನೆಗಳಿಗೆ ಯಾವ ರೀತಿ ಹೇಳ್ತೀವಿ, ನಾವು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸಂಘಟನೆಗಳನ್ನ ನಾವು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬಿಡಬೇಕು ಅನ್ನೋದನ್ನ ನಾವು ಎಚ್ಚರಿಕೆಯಾಗಿ ನಾವು ಕೆಲಸ ಮಾಡಿದ್ರೆ ಸಂಘಟನೆಗಳು ಸರಿಯಾಗ್ತವೆ, ಸರಿ ದಾರಿಗೆ ಬರ್ತವೆ. ಇಲ್ಲ ಅಂದರೆ ಇದೇ ರೀತಿ ಸಂಘಟನೆಗಳು ಎತ್ತು ಏರಿಗೆ ಕೋಣ ನೀರಿಗೆ ಅಂತೇಳಿ ಇವ್ರು ಮಾಡ್ತಾ ಇರೋದು ಏನೋ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಲಿ ನೌಕರಿಗೆ ಇಲ್ಲಿ ಅನ್ಯಾಯ ಆಗುವಂಥದ್ದು ಯಾವುದೇ ಸಂಘಟನೆಗಳಿಗಲ್ಲ, ಯಾವುದೇ ಮುಖಂಡರುಗಳಿಗಲ್ಲ. ಆದ್ರಿಂದ ದಯಮಾಡಿ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಕಡೆಯವರು ಒಂದಷ್ಟು ಜನ ವಿಡಿಯೋ ಮಾಡ್ತಾವ್ರೆ, ಇವ್ರ ಕಡೆಯಿಂದ ಅಷ್ಟು ಜನ ವಿಡಿಯೋ ಮಾಡ್ತಾವ್ರೆ. ಅವ್ರ ಮೇಲೆ ಆ ಸಂಘಟನೆಗಳಿಗೆ ಬೈಯೋದು, ಇವ್ರು ಈ ಸಂಘಟನೆಗಳಿಗೆ ಬೈಯೋದು. ಇದೇನ್ರಿ? ನೌಕರರು ನಿಮ್ಮ ಎಲ್ಲ ನೋಡಿ ಸಾಕಾಗೋಗಿದೆ. ನಾವು ಯಾವ ರೀತಿ ಜೀವನ ಮಾಡೋದು, ಏನಾದ್ರೂ ಒಂದು ಕೊಡ್ಸ್ರಪ್ಪ ಅನ್ನೋ ರೀತಿಲಿ ನೌಕರರು ಬಕ್ಕ ಪಕ್ಷಿಗಳ ತರ ಕಾಯ್ತಾ ಇದಾರೆ. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಏನು ಮೊನ್ನೆ ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಆದೇಶ ಆಯಿತು. ಆ ವಿಚಾರದಲ್ಲೂ ಕೂಡ ನಾನು ಹಿಂದೆಯಿಂದನೂ ಕೂಡ ಆ ವಿಚಾರದಲ್ಲಿ ಧ್ವನಿ ಎತ್ತಿದ್ದೆ, ವಿಡಿಯೋಗಳು ಮಾಡಿದ್ದೆ. ಆ ವಿಚಾರ ನೌಕರು ಕೂಡ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕೆಲವೊಂದಷ್ಟು ಜನ. ಅಣ್ಣ ನೀವೆಲ್ಲ ಧ್ವನಿ ಎದ್ದುದಕ್ಕೆ ಅದು ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಈಗಲೂ ಕೂಡ 2023 ಆಗಿರುವಂಥದ್ದು 24-25ನೇ ಸಾಲದ ಆಗೇ ಇಲ್ಲ, 26ನೇ ಸಾಲದ ಕೊಟ್ಟವ್ರೆ. ಈಗ ಕನಿಷ್ಠ ನಾನು ಕೂಡ ಒಂದು ಮಾಧ್ಯಮದಲ್ಲಿ ಚರ್ಚೆ ಮಾಡಿದೆ. ಏನಂತಂದ್ರೆ ಕನಿಷ್ಠ ಈಗ 6% ಕೊಡಬೇಕು. ಇವರು ಪ್ರತಿ ವರ್ಷ 2% ಕೊಡ್ತೀವಿ ಅಂತೇಳಿ ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಆದೇಶ ಆಗಿರುವಂಥದ್ದು ಸುತ್ತೋಲೆ. ಅದ್ರ ಪ್ರಕಾರ ಈಗ 3 ವರ್ಷದ ನೋಡಿದ್ರೆ 6% ಕೊಡಬೇಕು. ದಯಮಾಡಿ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತೇನೆ, ನಮ್ಮ ನೌಕರರ 4 ನಿಗಮದ ನೌಕರರ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ನಿಗಮದ ನಿಗಮಕ್ಕೆ ಏನು ವರ್ಗಾವಣೆ ಈಗ ಆದೇಶ ಮಾಡಿದಿರಿ ಅದನ್ನ 6% ಕೊಡಿ. ಯಾಕೆಂದ್ರೆ ಈಗ ಆಲ್ರೆಡಿ ಪಾಪ ನಮ್ಮ ಊರಿಗೆ ಹೋಗ್ಬೇಕು, ಇವರ ಜಂಜಾಟ ನಮಗೆ ಸಾಕಾಗಿದೆ, ಸಂಘಟನೆಗಳ ಒತ್ತಡ ನಮ್ಗೆ ಸಾಕಾಗೋಗಿದೆ. ಹೆಂಗೋ ಊರಲ್ಲಿ ಹೋಗಿ ನಾವು ಒಂದು ಜೀವನ ಮಾಡ್ತೀವಿ, ನಮ್ಗೆ ವರ್ಗಾವಣೆ ಮಾಡ್ಕೊಡಿ ಅಂತೇಳಿ ಬಕ್ಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ. ಕಾಯ್ತಾ ಇರೋದಕ್ಕೆ ನೀವು ಆದೇಶ ಮಾಡಿದಿರಿ, ನಿಮ್ಗೆ ತುಂಬುವುದರ ಧನ್ಯವಾದಗಳು. 6% ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಜೊತೆಗೆ ನಾನೇನು ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೆ, ಮೊನ್ನೆನೂ ಕೂಡ ನಾನು ವಿಚಾರಿಸಿದೆ, ಇನ್ನೂ ಸೆಕ್ಷನ್ಗೆ ಬಂದಿಲ್ಲ ಅಂತೇಳಿ ಅಲ್ಲಿ ಕೇಸ್ ವರ್ಕರು ತಿಳಿಸಿರುವಂಥದ್ದು. ಅದನ್ನು ನಾನು ಯಾವುದೇ ಕಾರಣಕ್ಕೂ ಬಿಡುವಂಥ ಮಾತೇ ಇಲ್ಲ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನೌಕರು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೌಕರು ಕೇಳ್ತಾ ಇದ್ದಾರೆ. ಆ ನೌಕರಿಗೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇರೋದು ಇಷ್ಟೇ, ನೀವು ಯಾರು ಗೊಂದಲಕ್ಕೊಳಗಾಗ್ಬೇಡಿ. ನಾನೇನು ಕೈಗೆತ್ಕೊಂಡಿದ್ದೀನಿ ಅದನ್ನ ಮಾಡದೆ ಬಿಡಲ್ಲ. ಜೊತೆಗೆ ಇನ್ನೂ 2 ವಿಚಾರ ಇದಾವೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇನ್ನೂ 2 ವಿಚಾರ ಇದಕ್ಕಿಂತ ಮುಖ್ಯವಾಗಿರುವಂಥ ವಿಚಾರಗಳಿವೆ, ಅದನ್ನ ಮಾಡಿ ಹೇಳಿ ತೋರಿಸ್ತೀನಿ. ದಯಮಾಡಿ ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇರುವಂಥ ಸಂಘಟನೆಗಳೇ, ನೀವು ಕಿತ್ತಾಡೋದು ಬಿಟ್ಟು ಒಗ್ಗೂಡ್ರಿ. ನಾನು ಒಕ್ಕೂಟದಲ್ಲಿ ಇನ್ನೊಬ್ರಿಗೆ ಏನು ಒಕ್ಕೂಟದಲ್ಲಿ ಇರುವಂಥ ಕೂಟದವ್ರಿಗೆ ನಾನು ಹೇಳೋದಿಷ್ಟೇ, ನೀವು ಒಕ್ಕೂಟದ ಲೆಟರ್ ಕೊಡ್ರಿ. ಯಾಕ್ರಿ ಕೂಟದ ಲೆಟರ್ ಕೊಟ್ಟಿದ್ದೀರಾ? ನೀವು ಒಕ್ಕೂಟದ ಲೆಟರ್ ಕೊಡಿ. ನೀವು ಬೇಕೋ ಬೇಡವೋ ಅವ್ರು ಕೇಳ್ತಾರೋ ಇಲ್ವೋ ಅದಲ್ಲ, ನೀವು ಒಕ್ಕೂಟದ ಫಸ್ಟ್ ಕೊಡಿ ನೋಡೋಣ. ಇಲ್ವಾ? ನೀವೇ ಕರೆ ಕೊಡಿ.
ನಮ್ಗೇನು ವೇತನ ಕೊಡಬೇಕಾಗಿದೆ ಅದನ್ನು ಜಾರಿ ಮಾಡಿ 38 ತಿಂಗಳು ಅರಿಯರ್ಸ್ ಏನು ಕೊಡಬೇಕಾಗಿದೆ ಅದನ್ನು ಕೊಡಿ ಅಂತೇಳಿ ನೀವೇ ಹೋರಾಟಕ್ಕೆ ಕರೆ ಕೊಡ್ರಿ. ಅವ್ರ ಬೆಂಬಲ ಕೊಟ್ಟಿಲ್ಲ ಅಂತಂದಾಗ ನೌಕರು ತೀರ್ಮಾನ ಮಾಡ್ತಾರೆ. ಗಾಳಿಲಿ ಗುಂಡು ಹೊಡೆದೋ ರೀತಿ ಸುಮ್ಮನೆ ಒಂದು ಲೆಟರ್ ಕೊಟ್ಬಿಟ್ಟು ನಾನು ಬರೋಕೆ ರೆಡಿ ಇದ್ದೀನಿ, ನೀವೆಲ್ಲರೂ ಸ್ಥಳ ಫಿಕ್ಸ್ ಮಾಡಿ ಅಂತಂದ್ರೆ ಬೇಕೋ ಬೇಡ ಅನ್ನೋ ರೀತಿಯಲ್ಲಿ ನೀವು ಲೆಟರ್ ಕೊಟ್ಟಿರುವಂಥದ್ದು ಅಂತ ನನ್ನ ಆರೋಪ ಅಲ್ಲ, ನೌಕರರ ಆರೋಪ. ಅದರಿಂದ ನೀವು ಏನು ಒಕ್ಕೂಟ ಅಂತ ಹೇಳ್ತಿರಲ್ಲ, ಒಕ್ಕೂಟದ ಸಹಿ ಮಾಡಿ ಲೆಟರ್ ಕೊಡಿ. ಇಲ್ವಾ ನೀವು ಹೋರಾಟದ ಕರೆ ಕೊಡಿ. 2 ವರ್ಷ ಆಗಿದೆ, ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ? ಒಂದ್ ಕಡೆ ಜಂಟಿ ಅವ್ರೀಗ ಹ್ಯಾಂಡ್ ಬಿಲ್ಗಳು ಅಂತಾ ಇದಾರೆ, ನಾವು ಮುಂದೆ ಮುಸ್ಕರ ಕರೆ ಕೊಡ್ತೀವಿ ಅಂತ. ಯಾವಾಗ ಕೊಡ್ತೀರಿ? ಎಲ್ಲ ಚುನಾವಣೆ ಬಂದು ನೀತಿ ಸಂಹಿತೆ ಬಂದು ಎಲ್ಲ ಆಗೋದ್ಮೇಲೆ ಕೊಡ್ತೀರಾ ನೀವು? ಜಂಟಿ ಸಂಘಟನೆಗಳೇ, ನಿಮ್ಗೆ ನಾವು ಕೇಳ್ತಾ ಇರೋದು, ಎಲ್ಲ ನೀತಿ ಸಂಹಿತೆ ಬರುತ್ತಲ್ಲ, ಏಪ್ರಿಲ್ಗೆ ಚುನಾವಣೆಗಳು ಬರ್ತವೆ, ಸಾಲು ಚುನಾವಣೆಗಳಿದಾವೆ, ಅದಾದ್ಮೇಲೆ ಮಾಡ್ತೀರಾ ನೀವು? ಜಂಟಿ ಸಂಘಟನೆಯವ್ರಿಗಾಗ್ಲಿ ಒಕ್ಕೂಟ ಸಂಘಟನೆಯವ್ರಿಗಾಗ್ಲಿ ನೌಕರರು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ನಿಮ್ಗೆ ಸರಿಯಾದ ಪಾಠ ಕಲಿಸ್ತಾರೆ. ಅವ್ರ ಜೊತೆಗೆ ನಾನು ಕೂಡ ಹೇಳ್ತಾ ಇರೋದಿಷ್ಟೇ, ನಿಮ್ಗೆ ಸರಿಯಾದ ಪಾಠ ಕಲಿಸ್ಲಿಕ್ಕೆ ನೀವು ತಯಾರಾಗಿರಿ. ಇಲ್ಲ ನೌಕರಿಗೆ ನ್ಯಾಯ ಕೊಡ್ಸಕ್ಕೆ ತಯಾರಾಗಿ. ಇಲ್ಲದೆ ಇದ್ರೆ ನೌಕರ ಸಾಪ ನಿಮ್ ಯಾರಿಗೂ ಎಲ್ಲರಿಗೂ ತಡ್ತಾ ಬಿಡಲ್ಲ. ಅದನ್ನ ಯೋಚನೆ ಮಾಡಿ. ಏನು ಇವತ್ತು ಸೈನಿಕರ ತರ ಬಾರ್ಡ್ರಲ್ಲಿ ಸೈನಿಕರ ತರ ನೌಕರು ಕೆಲಸ ಮಾಡ್ತಾರೆ. ಹಗಲು ಇರಲು ಬಿಸಿಲು ಮಳೆ ಚಳಿ ಗಾಳಿ ಅನ್ನೋದೇ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ, ನೀವೇನಾದರೂ ಏನು ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ, ನಾನಂತೂ ಏನು ಎತ್ಕೊಂಡಿದ್ದೀನಿ ಅದನ್ನ ಮುಂದುವರಿಸ್ತೀನಿ. ನೌಕರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ನೀವೆಲ್ಲೋ ಒಗ್ಗೂಡಿ ನೌಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ ನನ್ನ ಮಾತು ಮುಗಿಸಿ ನಾನು ಇಲ್ಲೇ ಕ್ಲೋಸ್ ಮಾಡ್ತೀನಿ. ನಮಸ್ಕಾರ.